ಎಂಥ ಚಳಿ ಮಾರ್ರೆ ಬೆಂಗಳೂರಲ್ಲಿ. ಈ ಚಳಿಗೆ ನನಗೆ ಶೀತ ಸಹ ಆಗಿದೆ, ಸ್ವರ ಸಹ ಹೋಗಿದೆ ಅಂತ. ಇರಲಿ, ವೆಲ್ಕಮ್ ಬ್ಯಾಕ್ ಟು ಸ್ಟೋರೀಸ್ ಬೈ ನೀಮಾ. ನಾನು ವೀಡಿಯೋಸ್ ಇತ್ತೀಚೆಗೆ ಅಪ್ಲೋಡ್ ಮಾಡಿದ್ರೆ ತುಂಬ ಸಮಯ ಆಯಿತು. ಆ್ಯಕ್ಚುಲಿ ಎಂತ ಹೇಳಿದರೆ, ಕೆಲವು ಕಾಂಟೆಂಟ್ ಉಂಟು, ವೀಡಿಯೋ ಕ್ಲಿಪ್ಸ್ ಎಲ್ಲ ಉಂಟು ಆಯಿತಾ, ಆದರೆ ಎಡಿಟ್ ಮಾಡಿ ಆಗಲಿಲ್ಲ ಅದೆಲ್ಲ ಇನ್ನೂ ಸಹ. ಮತ್ತು ಇತ್ತೀಚೆಗೆ ಚೂರು ಸ್ವಲ್ಪ ಬ್ಯುಸಿ ಇದ್ದದ್ರಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ನೋಡ, ಇನ್ನು ಕನ್ಸಿಸ್ಟೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇವತ್ತಿದು ಒಂಥರ ಟ್ರಯಲ್ ವ್ಲಾಗ್ ಆಯಿತಾ. ಮುಂಚೆ ಎಲ್ಲ ಕುಕ್ಕಿಂಗ್ ಅಂದರೆ ಮನೆಯಲ್ಲೇ ಅಡುಗೆ ಮಾಡಿ ಅಥವಾ ಎಲ್ಲಿಯಾದರೂ ಹೋದರೆ ಅಲ್ಲಿದ್ದು ವೀಡಿಯೋ ಮಾಡಿದ್ದೇ ವಿನಃ ಡೈಲಿ ವ್ಲಾಗ್ ಥರ ನಾನು ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ಟ್ರೈ ಮಾಡುವ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ ಆಯಿತಾ. ನೋಡಿ ಹೇಗಿತ್ತು ಈ ವ್ಲಾಗು, ಇನ್ನೂ ಈ ರೀತಿ ವೀಡಿಯೋಸ್ ನೀವು ಇಷ್ಟಪಡ್ತೀರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಟ್ರೈ ಮಾಡ್ತೇನೆ ಈ ರೀತಿ ವೀಡಿಯೋಸ್ ಪೋಸ್ಟ್ ಮಾಡಲಿಕ್ಕೆ ಇನ್ನು. ಸೊ ಲೆಟ್ಸ್ ಸಿ. ಇವತ್ತು ಶನಿವಾರ ಆಯಿತಾ, ಆಫೀಸಿಗೆ ರಜೆ. ಸ್ವಲ್ಪ ಶೀತ ಇದ್ದ ಕಾರಣ ಎಲ್ಲಿ ಸಹ ಹೊರಗೆ ಹೋಗುವ ಪ್ಲ್ಯಾನ್ ಮಾಡಲಿಲ್ಲ. ಹಾಗಾಗಿ ಇವತ್ತು ಬೆಳಗಾದದ್ದು ಸ್ವಲ್ಪ ಲೇಟ್ ನನಗೆ. ಹಾಗೆ ಎದ್ದು ನಿತ್ಯ ಕರ್ಮ ಎಲ್ಲ ಮುಗಿಸಿದಾಗ ಹೊಟ್ಟೆ ತಾಳ ಹಾಕಲಿಕ್ಕೆ ಶುರು ಮಾಡಿತ್ತು. ಆಗಲೇ ನೆನಪಾದದ್ದು ಫ್ರಿಜ್ಜಲ್ಲಿದ್ದ ಬೇಯಿಸಿದ ಆಲೂಗಡ್ಡೆ. ಸರಿ, ಫ್ರಿಜ್ಜಲ್ಲಿ ಜಾಸ್ತಿ ಸಮಯ ಹಿಡಿದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅನಿಸಿ ಅದನ್ನೇ ಉಪಯೋಗಿಸಿ ಪರೋಟ ಮಾಡುವ ಅಂತ ಅನಿಸಿತ್ತು ನನಗೆ. ನಮ್ಮಲ್ಲಿ ಜಿರಳೆ ಕಾಟ ತುಂಬ ಇರುವ ಕಾರಣ ಕಿಚನ್ ಸ್ಲ್ಯಾಬ್, ಸ್ಟವ್ ಎಲ್ಲ ಡೈಲಿ ಒರೆಸೋದು ನನ್ನ ರುಟೀನ್ ಆಗಿದೆ ಆಯಿತಾ. ಈಗ ಗೋಧಿ ಹುಡಿಯಿಂದ ಚಪಾತಿ ಹಿಟ್ಟಿನ ಹಾಗೆ ಹಿಟ್ಟು ಕಲಸಿ ಸ್ಟಫಿಂಗ್ ಸಹ ರೆಡಿ ಮಾಡಿದೆ. ಇದಕ್ಕೆ ನಾನು ಚಪಾತಿ ಹಿಟ್ಟಿನಾಗಿ ಕಲಿಸ್ಲಿಕ್ಕೆ ಬಿಸಿ ನೀರೇ ಯೂಸ್ ಮಾಡಿದ್ದು, ಅದು ಸ್ವಲ್ಪ ಒಳ್ಳೆ ಬರ್ತದೆ ಅಂತ, ಸಾಫ್ಟಾಗಿ ಬರ್ತದೆ ಅಂತ. ಆಮೇಲೆ ಸ್ಟಫಿಂಗಿಗೆ ಬೇಯಿಸಿದ ಆಲೂಗಡ್ಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿದ್ದು, ಆಮೇಲೆ ಮೆಣಸು, ಹಸಿ ಮೆಣಸು ಅದು ಸಹ ಸಣ್ಣಕ್ಕೆ ಕಟ್ ಮಾಡಿದ್ದು, ಆಮೇಲೆ ಒಂಚೂರು ಗರಂ ಮಸಾಲೆ, ಇದಿಷ್ಟು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ನಾನು ಚಪಾತಿ ಲಟ್ಟಿಸಲಿಕ್ಕೆ ನಮ್ಮ ಸ್ಲ್ಯಾಬೇ ಯೂಸ್ ಮಾಡ್ತೇನೆ. ಪೇಪರು ಅಥವಾ ಮರದ ಮಣೆ ಅಥವಾ ಐ ಡೋಂಟ್ ಯೂಸ್ ಎನಿ ಆಫ್ ದೋಸ್ ಥಿಂಗ್ಸ್ ಆಯಿತಾ. ಚಪಾತಿ ಅಥವಾ ಪರೋಟ ಲಟ್ಟಿಸೋ ಮೊದಲು ಸ್ಲ್ಯಾಬನ್ನೇ ಚೆಂದ ಕ್ಲೀನ್ ಮಾಡಿ ಲಟ್ಟಿಸ್ಕೊಂಡ್ರೆ ಆಯಿತು ಅಷ್ಟೇ. ಮತ್ತೊಂದು ಅಂತ ಹೇಳಿದರೆ, ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಂಗೆ ಅಡುಗೆ ಕೋಣೆ ತುಂಬ ಕ್ಲೀನ್ ಮತ್ತು ನೀಟ್ ಇರಬೇಕಾಯ್ತಾ. ನಾನು ಪಾತ್ರೆ ಎಲ್ಲ ಇನ್ಸ್ಟೆಂಟ್ಲಿ ತೊಳಿತಾ ಇರ್ತೇನೆ. ಆಮೇಲೆ ತೊಳೆಯುವಾಗ ರಟ್ಟಿದ ನೀರೆಲ್ಲ ಇರ್ತಲ್ಲ ಕೆಳಗೆ, ಅದು ಸಹ ಆವಾಗ ಕ್ಲೀನ್ ಮಾಡ್ತಾ ಇರ್ತೇನೆ. ಫೈನಲಿ ಪರೋಟ ಬೇಯ್ತಾ ಉಂಟು. ಇದು ಬೇಯಬೇಕಿದ್ರೆ ಮೇಲೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ನಾನು ಯೂಶ್ವಲಿ ತುಪ್ಪ ಪ್ರಿಫರ್ ಮಾಡ್ತೇನೆ. ಇದು ತುಪ್ಪ ಅಮ್ಮ ಮಾಡಿಕೊಟ್ಟದಾಯ್ತಾ. ಅದು ನೀವು ನೋಡ್ಬೋದು, ತುಂಬ ಹಳದಿ ಇದೆ. ಅದು ಆರ್ಟಿಫಿಷಿಯಲ್ ಕಲರ್ ಅಲ್ಲ, ಅದು ನ್ಯಾಚುರಲ್. ಬೇಯಿಸಿದ ಪರೋಟ ತಿಂದು ಸುಮ್ಮನೆ ಕೂರುವ ಅಂತ ಅಂದ್ಕೊಂಡ್ರೆ ವಾಷಿಂಗ್ ಮಿಷಿನ್ ಕೈ ಬೀಸಿ ಕರಿತಿತ್ತು ನನ್ನ. ಮೆಷಿನಿಗೆ ಬಟ್ಟೆ ಹಾಕುವಾಗಂತೂ 3-4 ದಿನದ ಬಟ್ಟೆಯ ರಾಶಿ ನೋಡಿ ಮೆಷಿನಂತೂ, ಎಷ್ಟು ದಿನ ತಪ್ಪಿಸ್ಕೊಳ್ತೀರಾ ನನ್ನ ಮಕ್ಕಳ, ನಿಮ್ಮನ್ನು ಹಿಂಡೋದೇ ನನ್ನ ಕೆಲಸ ಅಂತ ಹೇಳ್ತಿದ್ದೇನೋ ಅಂತ ನಂಗೆ ಅನಿಸ್ತಿತ್ತು. ಎಂಥದೇ ಆದರೂ ಈ ವಾಷಿಂಗ್ ಮಿಷಿನಿಗಿಂತ ಸೋಪು, ಬ್ರಷು ಹಿಡಿದು ಕೈಯಲ್ಲೇ ಬಟ್ಟೆ ಹೋಗಿದ್ದು ಎಷ್ಟೋ ವಾಸಿ ಅಲ್ವಾ. ನನ್ನಮ್ಮ ಅಂತೂ ಅದೇ ಬೆಸ್ಟ್ ಅಂತ ಹೇಳ್ತಾರೆ. ಅವರಿಗಂತೂ ವಾಷಿಂಗ್ ಮಿಷಿನ್ ಆಗೋದಿಲ್ಲ, ಅದರಲ್ಲಿ ಹಾಕಿದರೆ ಅವ್ರಿಗೆ ಕ್ಲೀನ್ ಆಗೋದಿಲ್ಲ ಅಂತೆ. ಅದು ಹೌದಾಯ್ತಾ. ನಾನು ಸಹ ಇಲ್ಲಿ ಶರ್ಟ್ ಕಾಲರೆಲ್ಲ ಸೋಪ್ ಹಾಕಿ ಕೈಯಲ್ಲೊಮ್ಮೆ ತಿಕ್ಕಿ ಆಮೇಲೆ ಹಾಕೋದು ಆ್ಯಕ್ಚುಲಿ. ಆದರೆ ಎಂತ ಮಾಡೋದು, ಈ ಕಾಂಕ್ರೀಟ್ ಕಾಡಿನಲ್ಲಿರುವ ನಮ್ಮಂಥವರಿಗೆ ಸಮಯದ ಅಭಾವ ಇದ್ದ ಕಾರಣ ಇದಕ್ಕೆಲ್ಲ ಒಗ್ಲೇಬೇಕಾಗ್ತದೆ ನಾವು. ಇದೆಲ್ಲ ಆಗಿ ಶನಿವಾರ ಆದಿತ್ಯವಾರ ಬಂತು ಅಂದರೆ ಸಾಕು, ಮನೆ ಅಸ್ತವ್ಯಸ್ತವಾಗಿರ್ತದೆ. ನನ್ನನ್ನು ಒಂಚೂರು ನೋಡು, ನನಗೆ ಒಂಚೂರು ಗಮನ ಕೊಡು ಅಂತ ಹೇಳ್ತದೆ ಮನೆ. ಜೇಡರ ಬಲೆ ಅಂತೂ ನನ್ನ ಕಣ್ಣಿಗೆ ಇಷ್ಟು ದಿನ ಕಾಣಿಸದೆ ದೊಡ್ಡ ಸಾಧನೆ ಮಾಡಿದೆ ಎಂಬಂತೆ ಹೆಮ್ಮೆಯಿಂದ ನೇತಾಡ್ತಿರ್ತದೆ. ಈಗ ಗೊತ್ತಾಗ್ತದೆ ನನಗೆ, ನಮ್ಮ ಅಪ್ಪ ಅಮ್ಮ ಮನೆಯನ್ನು ಮನೆ ಅಂತ ಮಾಡಲಿಕ್ಕೆ ಒಂದೆಷ್ಟು ಕಷ್ಟಪಡ್ತಿದ್ರು ಅಂತ. ನಮ್ಮ ಅಪ್ಪ ಕಡು ಬಿಸಿಲಲ್ಲಿ ತೋಟದ ಕೆಲಸ ಮಾಡಿ ಸುಸ್ತಾಗಿ ಬಂದರೆ, ಅಥವಾ ಅಮ್ಮ ಎಂತಾದರೂ ಕೆಲಸ ಮಾಡಿ ಸುಸ್ತಾಗಿ ಬಂದರೆ ಬೆಲ್ಲದ ನೀರು ಕುಡಿದು ವಾಪಸ್ ಹೋಗ್ತಿದ್ರು ಕೆಲಸಕ್ಕೆ. ಅವರ ಎದುರು 2 ರೂಮ್ ಕ್ಲೀನ್ ಮಾಡಿ ಸುಸ್ತಾದ ನನಗೆ ಎಂತ ಹೇಳಬೇಕು ಅಲ್ವಾ. ಇನ್ನೊಂದೆಂತ ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ಇತ್ತೀಚೆಗೆ ನನಗೆ ಸ್ವಲ್ಪ ಓದುವ ಹವ್ಯಾಸ ಬೆಳೆಸಬೇಕು ಅಂತ ಆಸೆ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಕಾವ್ಯ ಅಂತ ಒಬ್ಬರು ನನ್ನ ಕಾಲೇಜ್ ಜೂನಿಯರ್ ಅವರು ಆ್ಯಕ್ಚುಲಿ, ಅವರ ಹತ್ರ ಕೇಳಿದೆ. ಅವಳು ತುಂಬ ಓದ್ತಾಳೆ, ಅವಳು ತುಂಬ ಬುಕ್ಸ್ ಓದ್ತಾಳೆ. ಅವಳ ಹತ್ರ ಸಜೆಷನ್ ಕೇಳಿದೆ ಹೀಗೆ. ಹಾಗೆ ಅವಳು ನನಗೆ ಅಮ್ಮ ಹೇಳಿದ 8 ಸುಳ್ಳುಗಳು
ಬುಕ್ ಒಳ್ಳೆದುಂಟು ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ಲು. ಆ್ಯಕ್ಚುಲಿ ನಾನು ಅದು ಓದಿದ್ದೆ ಒನ್ಸ್ ಅಪಾನ್ ಎ ಟೈಮ್, ನನಗೆ ಮರ್ತೋಗಿದೆ ಅದರಲ್ಲಿ ಯಾವೆಲ್ಲ ಕಥೆ ಇತ್ತು ಅಂತ ಸಹ. ಮೊನ್ನೆ ಮಲ್ಲೇಶ್ವರದಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ದಾಗ ಆ ಪುಸ್ತಕ ಮಾರಾಟ ಮಾಡ್ತಿದ್ದದ್ದು ಕಂಡು ಅದನ್ನು ತಗೊಂಡು ಬಂದಿದ್ದೆ. ಹಾಗೆ ಅದು ಒಂಚೂರು ಓದಿದ್ದೆ ಸಹ, ಒಂದು 3-4 ಕತೆ ಓದಿದ್ದೆ. ಹಾಗೆ ಇವತ್ತು ಅದನ್ನು ಕಂಟಿನ್ಯೂ ಮಾಡುವ ಅಂತ ಕೂತೆ. ಓದಿ ಸುಮಾರು ಹೊತ್ತಾದ ನಂತರವೇ ನನಗೆ ನೆನಪಾದದ್ದು ಮಧ್ಯಾಹ್ನದ ಅಡುಗೆ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಅಡುಗೆ ಮಾಡಬೇಕು. ಸರಿ, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್. ನನ್ನ ಕಥೆಯನ್ನು ಇಲ್ಲಿವರೆಗೆ ಕೇಳಿದ್ದಕ್ಕಾಗಿ, ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.